ನಮಸ್ಕಾರ ವೀಕ್ಷಕರೇ. ಮೋದಿ 3.0 ಕ್ಯಾಬಿನೆಟ್ ರೆಡಿಯಾಗಿದೆ. ಅಳೆದು ತೂಗಿ ಖಾತೆಗಳನ್ನ ಹಂಚಿಕೆ ಮಾಡಲಾಗಿದ್ದು, ಸ್ವಪಕ್ಷೀಯರಿಂದ ಹಿಡಿದು ಮಿತ್ರ ಪಕ್ಷದವರವರೆಗೆ ಇಲ್ಲಿ ತನಕ ಯಾರಿಂದಲೂ ಅಸಮಾಧಾನ ಬಂದೇ ಇಲ್ಲ. ಈಗ ಎಲ್ಲರ ಚಿತ್ತ ನೆಟ್ಟಿರೋದು ನಮ್ಮ ಕರ್ನಾಟಕದ ಎಂಪಿಗಳತ್ತ. ಅದರಲ್ಲೂ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಗೆ ಸ್ಟೀಲ್ ಹಾಗೂ ಬೃಹತ್ ಕೈಗಾರಿಕಾ ಖಾತೆ ಸಿಕ್ಕಿದೆ. ಆದ್ರಿಂದ ಕರ್ನಾಟಕದಲ್ಲಿ ಕೈಗಾರಿಕಾ ಕ್ರಾಂತಿ ಆಗಲಿದೆಯಾ ಅನ್ನೋ ನಿರೀಕ್ಷೆಗಳು ದುಪ್ಪಟ್ಟಾಗಿವೆ. ಅಂದಹಾಗೆ ಎಚ್.ಡಿ. ಕುಮಾರಸ್ವಾಮಿ ಪಾಲಿಗೆ ಈ ಎಲೆಕ್ಷನ್ ರಾಜಕೀಯ ತಿರುವು ಅನ್ನೋದನ್ನ ವ್ಯಾಖ್ಯಾನಿಸಲಾಗಿತ್ತು. ಇನ್ನೇನು ಎಚ್.ಡಿ.ಕೆ ಪಾಲಿಟಿಕ್ಸ್ ಮುಗಿದೇ ಹೋಯ್ತು ಅನ್ನೋ ಹೊತ್ತಲ್ಲಿ ಮಂಡ್ಯದಲ್ಲೇ ಗೆಲುವು ಸಾಧಿಸಿ ಫೀನಿಕ್ಸ್ನಂತೆ ಎಚ್.ಡಿ.ಕೆ ಎದ್ದು ಬಂದಿದ್ದಾರೆ. ಈಗ ಏಕಾಂಗಿಯಾಗಿ ಪಕ್ಷಕ್ಕೆ ಪುನರ್ಜೀವ ನೀಡೋ ಸದವಕಾಶ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ಹಾಗಿದ್ರೆ ಈ ಸಚಿವ ಸ್ಥಾನ ಎಚ್.ಡಿ.ಕೆ ರಾಜಕೀಯ ಜೀವನದಲ್ಲಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಎಚ್.ಡಿ.ಕೆ ಮುಂದಿರೋ ಸವಾಲುಗಳೇನು? ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಲೋಕಸಭಾ ಚುನಾವಣೆಯಲ್ಲಿನ ಗೆಲುವು ಕುಮಾರಸ್ವಾಮಿ ರಾಜಕೀಯಕ್ಕೆ ದೊಡ್ಡ ತಿರುವು ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಅಷ್ಟು ದೊಡ್ಡ ಸೋಲಾಗುತ್ತೆ ಅನ್ನೋದನ್ನ ಎಚ್.ಡಿ.ಕೆ ಖಂಡಿತ ಊಹಿಸಿರ್ಲಿಲ್ಲ ಅನ್ಸುತ್ತೆ. ಆದ್ರೆ ಯಾರ ವೋಟ್ ಮೇಲೆ ಎಚ್.ಡಿ.ಕೆ ಭಾರಿ ನಂಬಿಕೆ ಇಟ್ಟುಕೊಂಡಿದ್ರೋ ಅದೆಲ್ಲವೂ ಕಾಂಗ್ರೆಸ್ ಪಾಲಾಗಿತ್ತು. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯವು ಕೂಡ ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಡಲಿಲ್ಲ. ಅದರಲ್ಲೂ ರಾಮನಗರದಲ್ಲೇ ನಿಖಿಲ್ ಕುಮಾರಸ್ವಾಮಿ ಸೋಲು ಇನ್ನಷ್ಟು ಕಂಗೆಡಿಸಿತ್ತು. ಈ ಸಲ ಬಿದ್ದ ಪೆಟ್ಟಿಗೆ ಮತ್ತೆ ಏಳೋದೇ ಕಷ್ಟ ಅನ್ನೋ ಹಾಗಿತ್ತು. ಇದರ ಮಧ್ಯೆ ಕೈ ನಾಯಕರ ಟೀಕೆಗಳು, ದಳಪತಿಗಳ ರಾಜಕೀಯ ಯುಗಾಂತ್ಯ ಅನ್ನೋ ಮಾತುಗಳು ಇದೆಲ್ಲವೂ ಮತ್ತಷ್ಟು ಕುಗ್ಗಿಸಿದ್ವು. ವಿಧಿಯಿಲ್ಲದೆ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಾರೆ ಅನ್ನೋ ವ್ಯಂಗ್ಯಗಳನ್ನು ಕೂಡ ಕೇಳಬೇಕಾಯ್ತು. ಆದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಿಂದ ಎರಡೂ ಪಕ್ಷಗಳಿಗೆ ಲಾಭ ಅನ್ನೋದು ಇಬ್ಬರಿಗೂ ಗೊತ್ತಿತ್ತು. ಉನ್ನತ ಹಂತದಲ್ಲಿ ಮಾತುಕತೆ ಬಳಿಕ ಮಂಡ್ಯದಲ್ಲಿ ಎಚ್.ಡಿ.ಕೆ ಸ್ಪರ್ಧೆ ಖಚಿತ ಆಯಿತು. ಆಗ್ಲೂ ಕೂಡ ಟೀಕೆಗಳಿಗೇನು ಕಮ್ಮಿ ಇರಲಿಲ್ಲ. ಎಲೆಕ್ಷನ್ ಹೊತ್ತಲ್ಲಿ ಪ್ರಜ್ವಲ್ ಪ್ರಕರಣ ಕೂಡ ಜೆಡಿಎಸ್ ಹಾಗೂ ಎಚ್.ಡಿ.ಕೆಗೆ ಮುಖಭಂಗ ತಂದಿತ್ತು. ತಕ್ಷಣವೇ ಪ್ರಜ್ವಲ್ರನ್ನ ಪಕ್ಷದಿಂದ ಹೊರಗಟ್ಟಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ್ರೂ ಇಮೇಜ್ಗೆ ಸ್ವಲ್ಪ ಧಕ್ಕೆ ಆಗಿದ್ದು ಸುಳ್ಳಲ್ಲ. ಇದೆಲ್ಲವನ್ನ ದಾಟಿ ಮಂಡ್ಯದಲ್ಲಿ ಗೆದ್ದ ಎಚ್.ಡಿ.ಕೆಗೆ ಈಗ ಮಂತ್ರಿಗಿರಿ ಸಿಕ್ಕಿದೆ. ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದ ಹಾಗೆ ವಿರೋಧಿಗಳೆಲ್ಲ ಸೈಲೆಂಟ್ ಆಗಿದ್ದಾರೆ. ಅದರಲ್ಲೂ ಎಚ್.ಡಿ.ಕೆಗೆ ಸಿಕ್ಕಿರೋದು ಸಣ್ಣ ಪುಟ್ಟ ಖಾತೆ ಏನಲ್ಲ, ಉಕ್ಕು ಹಾಗೂ ಬೃಹತ್ ಕೈಗಾರಿಕೆ ಅನ್ನೋ ದೊಡ್ಡ ಖಾತೆ. ಇದರಿಂದ ಬಿಜೆಪಿ ಹಾಗೂ ಜೆಡಿಎಸ್ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಯಿತು ಅನ್ನೋದು ಒಂದು ಕಡೆ ಆದ್ರೆ, ಈ ಜವಾಬ್ದಾರಿ ಮೂಲಕವೇ ಮತ್ತೆ ಕರ್ನಾಟಕದಲ್ಲಿ ಎಚ್.ಡಿ.ಕೆ ಕಳೆಗುಂದಿರೋ ತೆನೆಗೆ ಮರುಜೀವ ಕೊಡಿಸೋ ಕೆಲಸ ಮಾಡ್ತಾರಾ ಅಂತ ಚರ್ಚೆಗಳಾಗ್ತಾ ಇದೆ. ಈಗ ಕ್ರಾಂತಿಕಾರಿ ನಿರ್ಧಾರ ತೆಗೆದುಕೊಳ್ಳದೆ ಇದ್ರೆ ಮುಂದಿನ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಮತ್ತೆ ಹೊಡೆತ ಬೀಳೋದು ಕನ್ಫರ್ಮ್ ಎನ್ನಲಾಗ್ತಾ ಇದೆ. ಇನ್ನು ಈ ಬೃಹತ್ ಖಾತೆ ಸಿಕ್ಕ ಬೆನ್ನಲ್ಲೇ ಪ್ರತಿಕ್ರಿಯಿಸಿರೋ ಎಚ್.ಡಿ.ಕೆ, ಯುವಕರ ಉದ್ಯೋಗ, ದೇಶದ ಸಮಸ್ಯೆಗಳನ್ನ ಬಗೆಹರಿಸುವ ಸವಾಲು ನಮ್ಮ ಮುಂದಿದೆ. ಮುಂದಿನ 15 ದಿನಗಳಲ್ಲಿ ಬೃಹತ್ ಕೈಗಾರಿಕಾ ಇಲಾಖೆ ಕುರಿತು ವಿಷನ್ ಡಾಕ್ಯುಮೆಂಟ್ ಸಿದ್ಧಪಡಿಸುತ್ತೇನೆ. ಪ್ರಧಾನಿ ಮೋದಿ ಅವರ ಮಾರ್ಗದರ್ಶನ ಪಡೆದು ಅವರ ಕನಸು ನನಸು ಮಾಡುವ ನಿಟ್ಟಿನಲ್ಲಿ ಸಚಿವನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ಉತ್ಪಾದನಾ ಕ್ಷೇತ್ರದಲ್ಲಿ ಬಹಳಷ್ಟು ನಿರೀಕ್ಷೆಗಳಿವೆ. ಇಲಾಖೆಯಲ್ಲೂ ಹೊಸ ಬದಲಾವಣೆ ತರಲು ಪ್ರಯತ್ನ ಮಾಡ್ತೀನಿ. ಇದಕ್ಕಾಗಿ ದೇಶಾದ್ಯಂತ ಸುತ್ತಾಡಲು ನಿರ್ಧರಿಸಿದ್ದೇನೆ. ಉದ್ಯಮಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತೀನಿ. ನನ್ನ ಮುಂದೆ ದೊಡ್ಡ ಸವಾಲಿದೆ. ಕರ್ನಾಟಕದಲ್ಲೂ ವಿಎಸ್ಎಲ್ವಿ ಸೇರಿ ಹಲವು ಸಮಸ್ಯೆಗಳಿವೆ. ಅವುಗಳನ್ನ ಈಗ ಚರ್ಚೆ ಮಾಡೋದಿಲ್ಲ. ದೇಶದ ಪ್ರಗತಿಗೆ ಕೆಲಸ ಮಾಡಬೇಕಿದೆ. ಎಲ್ಲವನ್ನೂ ಗಮನಿಸಿ ಪ್ರಮುಖ ಖಾತೆಯನ್ನ ಮೋದಿ ಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ಕ್ಷಣ ವ್ಯರ್ಥ ಮಾಡದೆ ಕೆಲಸ ಮಾಡ್ತೀನಿ. ರೂಟ್ ಮ್ಯಾಪ್ ಸಿದ್ಧ ಮಾಡಿ ಕೆಲಸ ಮಾಡಿಸ್ತೀನಿ. ನನ್ನದೇ ಕಲ್ಪನೆಯಲ್ಲಿ ಕೆಲಸ ಮಾಡಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಮಗೆ ನೆನಪಿರ್ಬೋದು, ಮೊದಲ ಬಾರಿಗೆ ಎಚ್.ಡಿ.ಕೆ ಸಿಎಂ ಆದಾಗ ಬಹಳ ನಿರೀಕ್ಷೆಗಳಿದ್ವು. ಅದಕ್ಕೆ ತಕ್ಕಂತೆ ಕುಮಾರಸ್ವಾಮಿ ತೆಗೆದುಕೊಂಡ ಒಂದಷ್ಟು ನಿರ್ಧಾರಗಳು ಅವರ ಮೇಲೆ ಭರವಸೆಯನ್ನ ದುಪ್ಪಟ್ಟು ಮಾಡಿತ್ತು. ಜನತಾ ದರ್ಶನ, ಸಾಲ ಮನ್ನಾ, ಗ್ರಾಮ ವಾಸ್ತವ್ಯ, ವೃದ್ಧಾಪ್ಯ ವೇತನದಂತಹ ಸ್ಕೀಮ್ಗಳು ಮನೆ ಮನವನ್ನ ರೀಚ್ ಆಗಿತ್ತು. ಕರ್ನಾಟಕದ ಪಾಲಿಗೆ ಎಚ್.ಡಿ.ಕೆ ಕೂಡ ಒಬ್ಬ ಉತ್ತಮ ಸಿಎಂ ಆಗ್ತಾರೆ ಅನ್ನೋ ನಿರೀಕ್ಷೆಗಳನ್ನ ಹೆಚ್ಚಿಸಿದ್ವು. ಆದ್ರೆ ಆ ಹೊತ್ತಲ್ಲಿ ರಾಜ್ಯ ರಾಜಕೀಯದಲ್ಲಾದ ಕೆಲವೊಂದು ಬದಲಾವಣೆಗಳು ಹಿನ್ನಡೆ ತರಿಸಿದ್ವು. ವಚನಭ್ರಷ್ಟ ಅನ್ನೋ ಹಣೆಪಟ್ಟಿಯಿಂದ ಪಕ್ಷಕ್ಕೂ ಅವರ ವೈಯಕ್ತಿಕ ವರ್ಚಸ್ಸಿಗೂ ಭಂಗ ತಂದಿದ್ದನ್ನ ಒಪ್ಪಿಕೊಳ್ಳಲೇಬೇಕಾಗತ್ತೆ. ಆದ್ರೆ ಇದರಿಂದ ಬಿಜೆಪಿ ಹಾಗೂ ಜೆಡಿಎಸ್ ಎರಡಕ್ಕೂ ಸ್ವಲ್ಪ ಹಿನ್ನಡೆ ಆದ್ರೆ ಅದರ ಲಾಭವನ್ನ ಎನ್ಕ್ಯಾಶ್ ಮಾಡಿಕೊಂಡಿದ್ದು ಕಾಂಗ್ರೆಸ್. ಕರ್ನಾಟಕದಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ ಬಲವಾಗಿದೆ ಅನ್ನೋದು 2013ರಲ್ಲಿ ಸಾಬೀತಾಗುವಂತಾಯ್ತು. ಇದಾದ ಬಳಿಕವೂ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಎಲ್ಲವೂ ಸರಿಯಾಯಿತು ಅನ್ನೋ ವಾತಾವರಣ ಸೃಷ್ಟಿಯಾಗಲೇ ಇಲ್ಲ. ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ 2018ರ ಎಲೆಕ್ಷನ್. ಆಗ ಸೀಟ್ ಲೆಕ್ಕದಲ್ಲಿ ಬಿಜೆಪಿ ಮುಂದಿದ್ರೂ ಪರಿಸ್ಥಿತಿ ಅತಂತ್ರ ಆಗಿತ್ತು. ಆಗ ಎರಡೂ ಪಕ್ಷಗಳು ಜೆಡಿಎಸ್ ಮೇಲೆ ದೃಷ್ಟಿ ನೆಟ್ಟಿದ್ವು. ಮತ್ತೆ ಜೆಡಿಎಸ್ ಡಿಸೈಡರ್ ಅನ್ನೋ ಹಾಗಾಯ್ತು. ಆದ್ರೆ ಆ ಹೊತ್ತಲ್ಲಿ ಎಚ್.ಡಿ.ಕೆ ಮಣೆ ಹಾಕಿದ್ದು ಕಾಂಗ್ರೆಸ್ಗೆ. ಸರ್ಕಾರ ರಚನೆ ಯಶಸ್ವಿ ಆಯ್ತು. ಮತ್ತೆ ಎಚ್.ಡಿ.ಕೆಗೆ ಸಿಎಂ ಪಟ್ಟ ಏನೋ ಸಿಕ್ತು.
ಆದರೆ ಆಂತರಿಕ ಕಲಹದಿಂದ ಮತ್ತೆ ಸರ್ಕಾರ ಅಲುಗಾಡೋದಕ್ಕೆ ಶುರುವಾಯಿತು. 1 ವರ್ಷ ಆಗೋದರ ಒಳಗೆ ಒಬ್ಬೊಬ್ಬರ ಸ್ಟೇಟ್ಮೆಂಟ್ ಒಂದೊಂದು ರೀತಿ ಬರೋದಕ್ಕೆ ಶುರುವಾಯಿತು. ಇದರಿಂದ ಅಂತಿಮವಾಗಿ ಲಾಭ ಆಗಿದ್ದು ಬಿಜೆಪಿಗೆ. ಕೈ ತೆನೆ ಜಟಾಪಟಿಯಲ್ಲಿ 17 ಶಾಸಕರು ಕಮಲದ ಬುಟ್ಟಿಗೆ ಬಿದ್ದಿದ್ರು ಅನ್ನೋದು ಗೊತ್ತಾಗೋ ಹೊತ್ತಲ್ಲಿ ಎಲ್ಲವೂ ಕೈಮೀರಿ ಹೋಗಿತ್ತು. ಬಿಜೆಪಿ ಸರ್ಕಾರ ರಚನೆಯಾಗಿ 4 ವರ್ಷಗಳು ಸುಗಮವಾಗಿ ನಡೆಯಿತು. ಆದ್ರೆ 2023ರಲ್ಲಿ ಮತ್ತೆ ಎಲ್ಲರ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗಿತ್ತು. 2023ರ ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲರ ಬಾಯಲ್ಲಿ ಬರ್ತಾ ಇದ್ದಿದ್ದು ಒಂದೇ ಮಾತು, ಅದೇನಂದ್ರೆ ಮತ್ತೆ ಬಿಜೆಪಿ ಸರ್ಕಾರ ಬರಬಹುದು, ಇಲ್ಲವೇ ಜೆಡಿಎಸ್ ಬಿಜೆಪಿ ಸೇರ್ಕೊಂಡು ಸರ್ಕಾರ ರಚನೆ ಮಾಡುತ್ತವೆ ಅನ್ನೋದು. ಆದ್ರೆ ಬಿಜೆಪಿ ಜೆಡಿಎಸ್ ಚುನಾವಣಾ ಪೂರ್ವ ಮೈತ್ರಿ ಆಗಿರ್ಲಿಲ್ಲ ಅನ್ನೋದನ್ನ ನೋಡಿ ಬಿಜೆಪಿಗೆ ಕ್ಲಿಯರ್ ಮೆಜಾರಿಟಿ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಆಗಿದ್ದೇ ಬೇರೆ. ಬಿಜೆಪಿ 60ರ ಆಸುಪಾಸಿಗೆ ಬಿದ್ದಿದ್ದು ಒಂದು ಕಡೆ ಆದ್ರೆ ದಳಪತಿಗಳು 20ರ ಒಳಗೆ ಬಿದ್ದಿದ್ರು. ಈ ಹೊಡೆತ ಎರಡೂ ಪಕ್ಷಗಳ ರಾಜಕೀಯ ಲೆಕ್ಕಾಚಾರಗಳನ್ನ ಕಂಪ್ಲೀಟ್ ಚೇಂಜ್ ಮಾಡಿಬಿಡ್ತು. ಈಗ ಈ ಹಂತಕ್ಕೆ ತಲುಪಿರೋ ಎಚ್ಡಿಕೆ ಮುಂದೆ ವಿಧಾನಸಭಾ ಎಲೆಕ್ಷನ್ನಲ್ಲೂ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡೇ ಅಖಾಡಕ್ಕೆ ಇಳಿತೀವಿ ಅನ್ನೋದನ್ನ ಹೇಳಿದ್ದಾರೆ. ಈಗ ಎಲ್ಲರ ಪ್ರಶ್ನೆ ಏನಂದ್ರೆ, ಈ ಮೈತ್ರಿ ಹೀಗೆ ಮುಂದುವರೆದ್ರೆ ಯಾರಿಗೆ ಏನು ಲಾಭ ಅನ್ನೋದು. ಹೌದು, ಕರ್ನಾಟಕದ ಮಟ್ಟಿಗೆ ಎಚ್ಡಿಕೆಯನ್ನ ಅಷ್ಟು ಈಸಿಯಾಗಿ ತಳ್ಳಿ ಹಾಕೋದಕ್ಕೆ ಸಾಧ್ಯವೇ ಇಲ್ಲ. ಕಾಂಗ್ರೆಸ್ನಲ್ಲಿ ಡಿಕೆಶಿ ಅಂತ ಪ್ರಮುಖ ಒಕ್ಕಲಿಗ ನಾಯಕರಿದ್ರು. ಸಮುದಾಯದ ಮೊದಲ ಆದ್ಯತೆ ಎಚ್.ಡಿ. ದೇವೇಗೌಡ ಕುಟುಂಬ. ಇದು ಈಗಾಗಲೇ ಸಾಕಷ್ಟು ಸಲ ಪ್ರೂವ್ ಆಗಿದೆ. 2024ರ ಎಲೆಕ್ಷನ್ನಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಹಾಗೂ ಮಂಡ್ಯದಲ್ಲಿ ಒಕ್ಕಲಿಗರು ಎನ್ಡಿಎ ಮೈತ್ರಿಕೂಟಕ್ಕೆ ದೊಡ್ಡ ಮಟ್ಟದ ಬೆಂಬಲ ನೀಡೋದಕ್ಕೆ ಕಾರಣವೇ ಎಚ್ಡಿಕೆ. ಅರ್ಥಾತ್ ಎಚ್ಡಿಕೆ ಜೊತೆ ಮೈತ್ರಿ ಇಲ್ಲ ಅಂದ್ರೆ ಕರ್ನಾಟಕದ ಒಂದು ದೊಡ್ಡ ಸಮುದಾಯದ ಬೆಂಬಲ ಕೈತಪ್ಪುತ್ತೆ ಅನ್ನೋದು ವಾಸ್ತವ. ಇನ್ನು ಕುಮಾರಸ್ವಾಮಿಗೂ ಕೂಡ ಈ ಮೈತ್ರಿಯಿಂದ ಲಾಭ ಇದೆ. ಯಾಕಂದ್ರೆ ಜೆಡಿಎಸ್ ಕೆಲವೊಂದು ಜಿಲ್ಲೆಗಳಿಗೆ ಅಥವಾ ಒಂದು ಭಾಗಕ್ಕೆ ಮಾತ್ರ ಸೀಮಿತ ಆಗಿರೋ ಪಕ್ಷ ಅನ್ನೋ ಮಾತಿದೆ. ಅದನ್ನ ದಾಟಿ ಎಚ್ಡಿಕೆ ಎಲ್ಲರನ್ನೂ ರೀಚ್ ಆಗ್ಬೇಕು ಅಂದ್ರೆ ಸದ್ಯದ ಮಟ್ಟಿಗೆ ಬಿಜೆಪಿ ಸಹಾಯ ಇಲ್ಲದೆ ಅದು ಸಾಧ್ಯವೇ ಇಲ್ಲ. ಅಲ್ಲದೆ ಸದ್ಯದ ಎಲೆಕ್ಷನ್ ಟ್ರೆಂಡ್ ಯಾವ ಲೆವೆಲ್ಗೆ ಬದಲಾಗಿದೆ ಅನ್ನೋದು ಕರ್ನಾಟಕ ವಿಧಾನಸಭೆ ಹಾಗೂ ಲೋಕಸಭಾ ಎಲೆಕ್ಷನ್ ನಲ್ಲಿ ಕ್ಲಿಯರ್ ಆಗಿ ಗೊತ್ತಾಗಿದೆ. ಯಾವುದೇ ಕಾರಣಕ್ಕೂ ಮುಸ್ಲಿಮರ ವೋಟ್ಗಳು ಕಾಂಗ್ರೆಸ್ ಬಿಟ್ಟು ಇತರೆ ಪಕ್ಷಕ್ಕೆ ಹೋಗೋದಿಲ್ಲ. ಇಂಥ ಹೊತ್ತಲ್ಲಿ ಎಚ್ಡಿಕೆ ಕೇವಲ ಒಕ್ಕಲಿಗ ಮತಗಳಿಂದ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಮೈತ್ರಿ ಮಾಡಿಕೊಳ್ಳಲೇಬೇಕಾದ ಪರಿಸ್ಥಿತಿ ಉಂಟಾಗುತ್ತೆ. ಇನ್ನು ಈ ಮಂತ್ರಿಗಿರಿಯಿಂದ ಕುಮಾರಸ್ವಾಮಿಗೆ ಹೇಗೆ ಲಾಭ ಇದೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಈಗಾಗಲೇ ನಾವು ಹೇಳಿದ ಹಾಗೆ ತಮ್ಮ ಆಡಳಿತ ಇದ್ದಾಗ ಒಂದಷ್ಟು ವಿಶೇಷ ಕಾರ್ಯಕ್ರಮಗಳನ್ನ ಹಾಕಿಕೊಂಡು ಎಚ್ಡಿಕೆ ಸಕ್ಸಸ್ ಆಗಿದ್ರು. ಈಗ ಕೈಗಾರಿಕಾ ವಲಯದಲ್ಲಿ ಕರ್ನಾಟಕದಲ್ಲಿ ಏನಾದ್ರೂ ಮ್ಯಾಜಿಕ್ ಮಾಡಿದ್ರೆ ಮತ್ತೊಮ್ಮೆ ಮನೆ ಮಾತಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅಲ್ಲದೆ ಹಲವು ಬಾರಿ ಎಚ್ಡಿಕೆ ಉದ್ಯೋಗ ಸೃಷ್ಟಿ ಮಾಡೋದು ನನ್ನ ದೊಡ್ಡ ಗುರಿ ಅನ್ನೋದನ್ನ ಹೇಳ್ಕೊಂಡು ಬಂದಿದ್ದಾರೆ. ಈ ಬಾರಿ ಅದನ್ನ ಸಾಬೀತು ಮಾಡಿ ತೋರಿಸೋದಕ್ಕೆ ದೊಡ್ಡ ಅವಕಾಶ ಸಿಕ್ಕಂತಾಗಿದೆ. ಇಲ್ಲಿ ಎಚ್ಡಿಕೆ ಗೆದ್ದಿದ್ದೇ ಹೌದಾದ್ರೆ ವಿಧಾನಸಭಾ ಚುನಾವಣೆ ಹೊತ್ತಲ್ಲಿ ಅವರ ಹಾಗೂ ಪಕ್ಷದ ವರ್ಚಸ್ಸು ದೊಡ್ಡ ಮಟ್ಟಕ್ಕೆ ಹೋಗಲಿದೆ. ಸೀಟ್ ಶೇರಿಂಗ್ ನಲ್ಲಿ ಇದು ತೆನೆ ಪಕ್ಷದ ಪಾಲಿಗೆ ದೊಡ್ಡ ಅಡ್ವಾಂಟೇಜ್ ಆಗಲಿದೆ. ಇನ್ನೊಂದು ವಿಚಾರ ಏನಂದ್ರೆ, ಪಕ್ಷಾತೀತವಾಗಿ ಎಚ್ಡಿಕೆಯನ್ನ ಬೆಂಬಲಿಸುವವರು ಇದ್ದಾರೆ ಅನ್ನೋದು. 2023ರ ಎಲೆಕ್ಷನ್ ಹೊತ್ತಲ್ಲಿ ನಡೆಸಿದ್ದ ಕೆಲ ಸರ್ವೆಗಳಲ್ಲಿ ಜನಪ್ರಿಯ ಸಿಎಂ ಯಾರು ಅಂತ ಕೇಳಿದಾಗ ಸಾಕಷ್ಟು ಜನರು ಎಚ್ಡಿಕೆ ಹೆಸರನ್ನ ಹೇಳಿದ್ದು ಸುದ್ದಿಯಾಗಿತ್ತು. ಅದರಿಂದ ಕಳೆದು ಹೋಗಿರೋ ವರ್ಚಸ್ಸನ್ನ ಈ ಅವಕಾಶದಿಂದ ಮತ್ತೆ ಪಡಿತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.